ಮೊದಲಾಗಿ ಜ್ಞಾನ ಸಾಗರ, ಆನಂದ ಸಾಗರ, ಪ್ರೇಮ ಸಾಗರ, ದಯಾ ಸಾಗರ, ಶಕ್ತಿ ಸಾಗರ ಆದ ನಮ್ಮ ಎಲ್ಲರ ಪರಮಪ್ರಿಯ ಪರಮಪಿತ ಶಿವ ತಂದೆಯನ್ನು ಈ ಸಭೆಗೆ ಆಹ್ವಾನಿಸುತ್ತೇನೆ. ಇವತ್ತು ನಮ್ಮೊಂದಿಗೆ ನಮ್ಮ ಹಿರಿಯ ಸಹೋದರಿ ಬ್ರಹ್ಮಕುಮಾರಿ ಕುಮಾರಪ್ಪ ಇನ್ಚಾರ್ಜ್, ಸತ್ಸೋನ್ ಇನ್ಚಾರ್ಜ್ ಆದ ಸರೋಜಾ ದೇವಿಯವರು ಬರಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಅವರು ಬರೋಕ್ಕಾಗಲಿಲ್ಲ. ಆದರೆ ಅವರು ಅಧ್ಯಕ್ಷ ಪರೋಕ್ಷವಾಗಿ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಯೋಗದ ದಿನದ ಕುರಿತು ಮಾಹಿತಿ ನೀಡಲು ಆಗಮಿಸಿರುವ ನಮ್ಮ ರೀಜನಲ್ ಕೋಆರ್ಡಿನೇಟರ್ ಎಜುಕೇಷನ್ ವಿಂಗ್ RRL ಮೌಂಟರು, ನಮ್ಮ ಹಿರಿಯ ಸಹೋದರ ಆದ ರಾಜಯೋಗಿ BK ಸುರೇಂದ್ರನ್ ಬಾಯಿಜಿ ಅವರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಾಡೋಜ ಸನ್ಮಾನ್ಯ ಶ್ರೀ S. ಷಡಾಕ್ಷರಿ ಅಧ್ಯಕ್ಷರು ರಮಣಶ್ರೀ ಗ್ರೂಪ್ ಆಫ್ ಕಂಪನೀಸ್ ಬೆಂಗಳೂರು ಅವರಿಗೆ ಆಧಾರದ ಸ್ವಾಗತ ಸುಸ್ವಾಗತ. ಸನ್ಮಾನ್ಯ ಶ್ರೀ ಆನಂದ್ M. ಮಾಜಿ ಉಪಮೇಯರ್ ಬೆಂಗಳೂರು ಅವರಿಗೆ, ಅವರು ನಮ್ಮ ಜೊತೆ ಇನ್ನೂ ಬರಲಿದ್ದಾರೆ, ಅವ್ರಿಗೂ ಕೂಡ ಅವರಿಗೆ ಆಧಾರದ ಸ್ವಾಗತ ಸುಸ್ವಾಗತ. ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ರಾಜವಣ್ಣವರು ಅಧ್ಯಕ್ಷರು ಶ್ರೀ ಕೃಷ್ಣದೇವರಾಯ ಎಜುಕೇಷನಲ್ ಟ್ರಸ್ಟ್ ಬೆಂಗಳೂರು, ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸನ್ಮಾನ್ಯ ಡಾಕ್ಟರ್ ಸಾಯಿ ಕೃಷ್ಣ B. ನಾಯ್ಡು, ಡೈರೆಕ್ಟರ್ ಬೋನ್ ಆ್ಯಂಡ್ ಜಾಯಿಂಟ್ ಸರ್ಜರಿ, ವಿಕ್ರಮ್ ಆರಾ ಹಾಸ್ಪಿಟಲ್ ಆ್ಯಂಡ್ ಮಣಿಪಾಲ್ ಹಾಸ್ಪಿಟಲ್, ಇವರು ಕೂಡ ಸ್ವಾಗತ. ಸನ್ಮಾನ್ಯ ಶ್ರೀಮತಿ ನಂದಿತಾ ಸುಬ್ರಾವ್, ಸೋಷಿಯಲ್ ವರ್ಕರ್ ಆ್ಯಂಡ್ ಫಾರ್ಮರ್ ITBP ಪ್ರೊಫೆಷನಲ್, ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾರ್ವಜನಿಕ ಧ್ಯಾನವನ್ನು ನಡೆಸಿಕೊಡಲು ಆಗಮಿಸಿರುವ ಸೆಂಟರ್ ಇನ್ಚಾರ್ಜ್ ಮತ್ತು ಇವತ್ತಿನ ಕಾರ್ಯಕ್ರಮದ ಬ್ಯಾಕ್ಬೋನ್ ಆಗಿರುವಂತಹ ನಮ್ಮ ಹಿರಿಯ ಸಹೋದರಿ ಸಂಜಯನಗರ್ ಸೇವಾ ಕೇಂದ್ರದ ಬ್ರಹ್ಮಕುಮಾರಿ ಸಂಜಯನಗರ್ ಸೇವಾ ಕೇಂದ್ರದ ರಾಜಯೋಗಿ BK ಸೋನಿ ಅವರು ಕೂಡ ಹೃದಯದಿಂದ ನಮ್ಮ ಯೋಗ ದಿನಾಚರಣೆಗೆ ವಿಶೇಷವಾಗಿ ಆಗಮಿಸಿರುವ ಎಲ್ಲ ಯೋಗ ಶಿಕ್ಷಕರು, ಶಾಲಾ ಶಿಕ್ಷಕರು, ಬ್ರಹ್ಮಕುಮಾರಿ ಶಿಕ್ಷಕರು
ಜಿಮ್ ಬೋಧಕರು, ಉತ್ಸಾಹಿ ಶಾಲಾ ವಿದ್ಯಾರ್ಥಿಗಳು, ನಮ್ಮ ಆತ್ಮೀಯ BK ಪರಿವಾರದ ಸದಸ್ಯರು ಮತ್ತು ಈ ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರುವ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಈ ಯೋಗ 4 ಥರದ ಆರೋಗ್ಯ ನಡೆಸುವ ಶಾಸ್ತ್ರವಾಗಿದೆ. ಒಂದು ಫಿಸಿಕಲ್ ಹೆಲ್ತ್, ಇನ್ನೊಂದು ಮೆಂಟಲ್ ಹೆಲ್ತ್, ಇನ್ನೊಂದು ಸೋಷಿಯಲ್ ಹೆಲ್ತ್, ಇನ್ನೊಂದು ಅತಿ ಮಹತ್ವಪೂರ್ಣವಾದ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್. ಸೊ ಅದರಲ್ಲಿ ನಾವು ಶಾರೀರಿಕ ಆರೋಗ್ಯ ಚೆನ್ನಾಗಿ ಇಟ್ಟುಕೊಳ್ಳೋದಕ್ಕೋಸ್ಕರ ಈ ಯೋಗಾಸನಗಳು, ಬ್ರೀತಿಂಗ್ ಎಕ್ಸರ್ಸೈಸ್ಗಳು, ಆಮೇಲೆ ಅದರೊಂದಿಗೆ ಅನೇಕ ಫಿಸಿಕಲ್ ವೆಲ್ ಬೀಯಿಂಗ್ಗೋಸ್ಕರ ಈ ಮಾಡರ್ನ್ ವರ್ಲ್ಡಲ್ಲಿ ಅದನ್ನು ಕೆಲವರು ಕಾಮರ್ಷಿಯಲೈಸು ಮಾಡಿಬಿಟ್ಟಿದ್ದಾರೆ. ಈಗ ಈ ನಡೆಯಲು ಆಮೇಲೆ ಇಂಥ ಯೋಗಾಸನಗಳು ಮಾಡೋದಕ್ಕೆ ಈಗ ಜಿಮ್ಗಳಲ್ಲಿ ಹೋಗ್ತಾರೆ. ಜಿಮ್ಗಳಲ್ಲಿ ಹೋದರೆ ಅವರು ಸೋಲನೆ ಮಾಡೋದು ಬೇಕಾಗಿಲ್ಲ, ಒಂದು ಮೆಷಿನ್ ಮಾಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ನಾವು ವಿ ಹ್ಯಾವ್ ಕಮ್ ಟು ದ ಆಧುನಿಕ ಲೈಫ್ ಸ್ಟೈಲಲ್ಲಿ ಬಂದು ವಾಸ್ತವದಲ್ಲಿ ಯೋಗ ಅಂತ ಹೇಳಿದ್ರೆ ಅದಕ್ಕೆ 2 ಅಸ್ತಿತ್ವ ಇಲ್ಲ. ಯೋಗ ಎಂತಕ್ಕಂಥ ಶಬ್ದ ಯೂಜ್ ಎಂತಕ್ಕಂಥ ಒಂದು ಸಂಸ್ಕೃತ ಪದವನ್ನು ಬಂದಿರಬೇಕಂತ. ಯೂಜ್ ಅಂತ ಹೇಳಿದ್ರೆ ಟು ಕನೆಕ್ಟ್, ಟು ರಿಲೇಟ್. ಸೊ ಇಲ್ಲಿ ಒಂದು ಪಾರ್ಟ್ ನನ್ನ ಅಸ್ತಿತ್ವ, ನನಗೂ 2 ಅಸ್ತಿತ್ವ ಇದೆ. ಒಂದು ಸ್ಥೂಲ ಅಸ್ತಿತ್ವ, ಅದಕ್ಕೆ ಹೇಳಲಾರ್ದ ಶರೀರ. ಇನ್ನೊಂದೇ ಅಸ್ತಿತ್ವ ಇದೆ, ಅದಕ್ಕೆ ಸೂಕ್ಷ್ಮ ಅಸ್ತಿತ್ವ ಅಂತ. ಆ ಸೂಕ್ಷ್ಮ ಅಸ್ತಿತ್ವಕ್ಕೆ ನಾವು ಹೇಳ್ತೀವಿ ಜೀವ, ಉಸಿರು, ಪ್ರಾಣ, ಆತ್ಮ ಅಂತ ಹೇಳ್ತೀವಿ. ಆತ್ಮ ಈ ಶರೀರದಲ್ಲಿ ಇರುವಾಗ ಶರೀರದ ಎಲ್ಲ ಪ್ರಕ್ರಿಯೆಗಳು ಸುಚಾರು ರೂಪದಲ್ಲಿ ನಡೀತಾ ಇದೆ. ಆತ್ಮ ಒಂದು ವೇಳೆ ಶರೀರ ಬಿಟ್ಟು ಹೋದರೆ ಅಲ್ಲಿ ಎಲ್ಲ ನಡೆದಿರುತ್ತೆ. ಆತ್ಮ ಅಂದರೆ ಮನಸ್ಸು, ಬುದ್ಧಿ, ಸಂಸ್ಕಾರಗಳನ್ನು ಕೂಡಿರತಕ್ಕಂಥ 7 ದಿವ್ಯ ಗುಣಗಳು ಹೊಂದಿರತಕ್ಕಂಥ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಚೈತನ್ಯ ಅವಿನಾಶಿ ಪ್ರಕಾಶ ಬಿಂದು. ಈಶ್ವರೀಯ ವಿಶ್ವವಿದ್ಯಾಲಯ ಇದು ಓದ್ತಕ್ಕಂಥದ್ದು ಬ್ರಹ್ಮಕುಮಾರ ಕುಮಾರಿ. ಸೊ ಯಾವ ರೀತಿ ನಾವು ಬಾಲ್ಯದಿಂದ ಶಾಲಾ ಕಾಲೇಜುಗಳಲ್ಲಿ ಓದ್ತೇವೆ, ಆಗ ನಮಗೆ ನಿರ್ದಿಷ್ಟವಾದಂತಹ ಉದ್ದೇಶ ಇರುವುದಿಲ್ಲ. ಯಾವಾಗ ವ್ಯಕ್ತಿ ಯೂನಿವರ್ಸಿಟಿಗೆ ಎಂಟ್ರಾಗ್ತಾನೆ, ಆಗ ಆತನ ಜೀವನದಲ್ಲಿ ನಾನು ಏನನ್ನು ಓದಿ ಯಾವ ಪದವಿಯನ್ನು ಪಡೆಯುತ್ತೇನೆ ಎಂಬ ಒಂದು ದೃಢ ವಿಶ್ವಾಸ, ಗುರಿ, ಉದ್ದೇಶವಿರುತ್ತದೆ. ಹಾಗೆ ಇದಕ್ಕೂ ವಿಶ್ವವಿದ್ಯಾಲಯ ಎನ್ನುತ್ತೇವೆ ಎಂದರೆ ಇದರ ಮುಖ್ಯ ಗುರಿ ಉದ್ದೇಶವೇನು? ಯಾವ ರೀತಿ LLB ಓದ್ತಕ್ಕಂಥವರು ಲಾಯರಾಗ್ತೇನೆ ಅಂತಾನೆ, MBBS ಓದೋರು ಡಾಕ್ಟರ್ ಆಗ್ತಾರೆ. ಅದೇ ರೀತಿ ಈ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ವಿದ್ಯೆಯನ್ನು ಕಲಿತಕ್ಕಂಥವರು ಇವರು ಪಡೆಯುವಂತಹ ಪದವಿ ಏನು? ಅದಾಗಿದೆ ಪರಮಾತ್ಮ ನಮ್ಮನ್ನ ದಾನವತೆಯಿಂದ ಮಾನವತೆಯ ಕಡೆ, ಮಾನವತೆಯಿಂದ ಮಹಾಮಾನವನ ಕಡೆ, ಮಹಾಮಾನವನಿಂದ ದೇವಮಾನವನಾಗುವಂತಹ ಈಶ್ವರಿಯ ಜ್ಞಾನವನ್ನು ನೀಡಲಾಗಿದೆ. ಇದಕ್ಕೆ ಹೇಳಲಾಗುತ್ತೆ ಸಹಜ ರಾಜಯೋಗ
ಮತ್ತು ದಿವ್ಯ ಜ್ಞಾನ. ಈ ಸಂಸ್ಥೆ ಸ್ಥಾಪನೆಯಾಗಲು 1936ರಲ್ಲಿ ಸಿಂಧ್, ಹೈದರಾಬಾದ್, ಪಾಕಿಸ್ತಾನ್. ನಂತರ 1950ಕ್ಕೆ ಭಾರತ ದೇಶಕ್ಕೆ ಬಂತು. ಭಾರತ ದೇಶದಲ್ಲಿ ಮೌಂಟ್ ಅಬು, ರಾಜಸ್ಥಾನದಲ್ಲಿ ತನ್ನ ಅಂತಾರಾಷ್ಟ್ರೀಯ ಮುಖ್ಯಾಲಯವನ್ನು ಹೊಂದಿದೆ. ಈ ಒಂದು ಸಂಸ್ಥೆಯಲ್ಲಿ ಕಲಿಸುವಂತಹ ವಿದ್ಯೆಗೆ ಯಾವುದೇ ಶುಲ್ಕವಿಲ್ಲ ಅಥವಾ ಯಾವುದೇ ಜಾತಿ, ಮತ, ಭಾಷಾ ಅಥವಾ ವರ್ಣ ಭೇದ, ಯಾವ ಭೇದವೂ ಇಲ್ಲ. ಹೇಗೆ 2 ವೈರನ್ನು ನಾವು ಕನೆಕ್ಟ್ ಮಾಡಿದಾಗ ನಮಗೆ ಪವರ್ ಸಿಗುತ್ತೆ, ಅಂದರೆ ಕರೆಂಟ್ ಬರುತ್ತೆ. ಆ ಕರೆಂಟನ್ನು ನಾವು ಹೀಟಿಂಗ್, ಕೂಲಿಂಗ್, ಕುಕ್ಕಿಂಗ್ ಎಲ್ಲದಕ್ಕೂ ಉಪಯೋಗಿಸ್ತೇವೆ. ಆ ವೈರ್ ಕನೆಕ್ಟ್ ಮಾಡಬೇಕಾದ್ರೆ ಮೊದಲನೆಯ ಗಮನ ನಾವು ಕೊಡ್ತೀವಿ ಆ ವೈರಲ್ಲಿರುವಂತಹ ಇನ್ಸುಲೇಷನನ್ನು ತೆಗೆದು ಒಳಗಿರೋ ಕಾಪರ್ ವೈರ್ ಕನೆಕ್ಟ್ ಮಾಡಿದಾಗಲೇ ಕರೆಂಟ್ ಪಾಸ್ ಆಗುತ್ತೆ. ಹಾಗೆಯೇ ಈ ರಾಜಯೋಗದಲ್ಲಿ ಮೊದಲನೆಯದಾಗಿ ನಾವು ಈ ಶರೀರದ ಕಾನ್ಷಿಯಸ್ಸನ್ನು ಮರೆತು ನಮ್ಮನ್ನು ನಾವು ಚೈತನ್ಯ ಆತ್ಮ ಅಂತ ತಿಳಿದು ಪರಮಪಿತ ಪರಮಾತ್ಮನ ಜೊತೆಲಿ ಸಂಬಂಧ ಬೆಳೆಸೋದೇ ಯೋಗ ಆಗಿದೆ. ಬನ್ನಿ, ಈಗ ನಾವೆಲ್ಲರೂ ಆ ಪರಮಾತ್ಮನ ಜೊತೆಲಿ ಕನೆಕ್ಟ್ ಮಾಡುವಂತಹ ಸಹಜ ರಾಜಯೋಗದ ಅಭ್ಯಾಸವನ್ನು ಮಾಡೋಣ. ಓಂ ಶಾಂತಿ. ಜಗತ್ತಿನ 190 ದೇಶಗಳಲ್ಲಿ ಇಂದು ವಿಶ್ವ ಯೋಗ ದಿನ ಆಚರಿಸ್ತಾ ಇದೆ. ಆ ಎಲ್ಲ ಯೋಗ ಬಂಧುಗಳಿಗೆ ನಾವೆಲ್ಲ ಒಟ್ಟಾಗಿ ಶುಭಾಶಯಗಳನ್ನು ಹೇಳುವಂತಹ ಸುಸಮಯ ಸುದಿನ ಇಂದು. 2014ನೇ ಇಸ್ವಿಯಲ್ಲಿ ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಯೋಗ ದಿನವನ್ನು ರಾಷ್ಟ್ರಾದ್ಯಂತ ನಡೆಸುವಂತೆ ಯೋಜಿಸಿದರು. ಅದಾದ ನಂತರ ಅವರ ವಿಶ್ವಸಂಸ್ಥೆಗೆ ಮನವಿ ಮಾಡಿಕೊಂಡು ಆ ಮನವಿಯನ್ನು ಸ್ವೀಕರಿಸಿದ ವಿಶ್ವಸಂಸ್ಥೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸುವಂತೆ ಒಂದು ಆದೇಶ ಹೊರಡಿಸಿತು. ಇವತ್ತು ಆ ಆದೇಶ ಅನ್ವಯ 190 ದೇಶಗಳಲ್ಲಿ ಯೋಗ ದಿನವನ್ನು ಆಚರಿಸಬೇಕಾಗಿದೆ. ಹಾಗಾಗಿ ನಾವು ನೀವು ಎಲ್ಲರೂ ಕೂಡ ಆ 191 ದೇಶಗಳ ಯೋಗ ಬಂಧುಗಳ ಜೊತೆಗೆ ಸೇರಿದ ಹೇಳಕ್ಕೆ ತುಂಬ ಸಂತೋಷಪಡ್ತಾರೆ. ಯೋಗ ಅಂದರೆ ಕೇವಲ ಮೈ ತಿರುಚುವುದಲ್ಲ, ಮೈ ಬಗ್ಗಿಸುವುದಲ್ಲ, ಅಂದರೆ ಮನಸ್ಸನ್ನು ಬಗ್ಗಿಸ್ತಕ್ಕಂಥ ಒಂದು ದೊಡ್ಡ ಸಾಧನ ಅಂತ ನಮ್ಮ ಹಿರಿಯರನ್ನೆಲ್ಲ ಹೇಳ್ತಾ ಬಂದಿದ್ದಾರೆ. ನಾವೆಲ್ಲ ಮುಖ್ಯಮಂತ್ರಿಗಳಿಂದ ನಾವೆಲ್ಲ ಯೋಗ ಮಾಡ್ಕೊಂಡು ನೋಡಿದ್ವಿ. ತುಂಬ ಆನಂದವಾಯಿತು. ಎಲ್ಲರೂ ಶ್ರದ್ಧೆಯಿಂದ, ಆಸಕ್ತಿಯಿಂದ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಯೋಗ ದಿನದ ಶುಭಾಶಯಗಳು, ಅಭಿನಂದನೆಗಳು. ಯೋಗ ನಾನಿಲ್ಲಿ ಬಂದಿದ್ದು ಕೂಡ ನಾನು ಪ್ರಮುಖವಾಗಿ ಅಂಥ ಸದಸ್ಯರಾದ ನನ್ನ ಕರ್ನಾಟಕದವರು ಶ್ರೀನಿವಾಸ ರಾಜವರು ಅವರಿಗೆ ಪೂರ್ವಕವಾದ ಧನ್ಯವಾದಗಳು ಇಷ್ಟಪಡ್ತೇನೆ. ಹೇಳಿದಂಗೆ ಈ ಯೋಗ ಈ ವಿಶ್ವಕ್ಕೆ ಒಂದು ದೊಡ್ಡ ಕೊಡುಗೆ ಆಗಿದೆ. ಇದು ನಮ್ಮ ದೇಶದಲ್ಲ, 100 ದೇಶಗಳಲ್ಲಿ ಈಗ ಒಂದು ಪ್ರಸಿದ್ಧಿ ಪಡೆದಿದೆ. ವಿಶ್ವಗುರು ಅಂತ ನಾವೇನು ಹೇಳ್ತೀವಿ, ವಿಶ್ವಕ್ಕೆ ನಾವು ಕೊಟ್ಟ ಒಂದು ದೊಡ್ಡ ಕೊಡುಗೆ ಈ ಯೋಗ ವಿಷಯ ನೀವೆಲ್ಲ ಬಹಳಷ್ಟು ಕೇಳಿದ್ದೀರಾ. I would only like to share one quote of B.K. Iyengar, who said, yoga is music, the rhythm of the body, the melody of the mind, and the harmony of the soul creates a symphony of life. You want to celebrate life, all the three should combine, and for this, Brahma Kumaris, what is that they give is, they give you harmony and they don't charge money for that. That's the beauty of this organization. And having come here, we would also like to leave behind a memory. I was asking Doctor, he's staying in the tall tower. Which tower? He's staying in the tall tower, sir.
but we have got to work together to have a green cover. And this is mainly called as Kuvenpu Park. And Kuvenpu was known as a nature's poet. And I would like to share only one couplet of what he has written. ಹೂಗಳ ಹಾಗೆ ಮನಸ್ಸು ತೆರೆದುಕೊಳ್ಳಿ, ಪ್ರೀತಿಯ ಪರಿಮಳ ಎಲ್ಲೆಡೆ ಹರಡಲಿ. ರಮಬಿಯಾಯ್, that is also the program of Brahmakumari. ಈ ಭೂಮಿಯನ್ನೆಲ್ಲ ಒಂದು ಸುಗಂಧ ಭರಿತ ಹೂವಿನ ತೋಟ ಮಾಡಬೇಕು ಅಂತ ಆ ಪ್ರಯತ್ನ ನಡೀತಾ ಇದೆ. ಬಂದ್ವಿ, ಮಾತಾಡಿದ್ವಿ, ಹೋಗ್ವಿ ಅಂತ ಅಲ್ಲದೆ, we also believe that don't dream, realize. Don't talk, act. Don't pretend, but be. To achieve that, Doctor, I would like you to please come here for a minute. He not only stays here in the tall tower, he is also a tall man. So I am going to give him a gift which I wanted to plant. But me planting is not a big thing. I want to hand over that sapling. You know, I brought one sapling. Honge maridu. ಆ ಹೊಂಗೆ ನೀವು ಹಾಕಿದ್ದೆ ಅಂದರೆ ಇಲ್ಲಿಯ ರಂಗೇ ಚೇಂಜ್ ಆಗುತ್ತೆ. ಆ್ಯಂಡ್ ನೀವು ಅಲ್ಲಿಂದ ನೋಡ್ತಾ ಇರ್ತೀರ, ಅದನ್ನು ನಾನು ನಿಮಗೆ ಕೊಡುಗೆ ಕೊಡ್ತಾ ಇದ್ದೀನಿ. ವಾಟ್ ಐ ಆಮ್ ಗಿವಿಂಗ್ ಯು ಇಸ್ ನಾಟ್ ಜಸ್ಟ್ ಎ ಸ್ಯಾಪ್ಲಿಂಗ್. ಯು ಆರ್ ನಾಟ್ ಟೇಕ್ ಕೇರ್, ಪ್ಲಾಂಟ್ ಆ್ಯಂಡ್ ಟೇಕ್ ಕೇರ್ ಎರಡು ಆಗಲಿ. ಆ್ಯಂಡ್ as I say, it is not a sapling. It is the words of Rabindranath Tagore who said, it is a column, pillar of power, dome of delight, shrine of song, joy of sight. It's an arch in the temple of God. That is what we are going to leave behind. What we are giving is symbolically one plant, but if you want 100, we will give it. We will join hands with you, and with that commitment for this function, it should become functional also. And we have great dreams in Brahmakumari. Not only we change the men, we want to change the earth also. So I am sure you will be part of it. ಓಂ ಶಾಂತಿ. ನನ್ನ ಹೆಸರು ಡಾಕ್ಟರ್ ಸಾಯಿ ಕೃಷ್ಣ ಅಂತ. ಇವತ್ತು ಯೋಗ ಅಲ್ಲಿ ಮೂಳೆಗೆ ಸಂಬಂಧಪಟ್ಟಿದ್ದು ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದು ಯೋಗ ಅಲ್ಲಿ ಇವತ್ತು ನೋಡಿದೆ. ನಾನು ಸ್ವಯಂ ನೋಡಿದೆ. ಒಂದು ಆಸನ ಸ್ಕ್ವಾಟಿಂಗ್ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಭಾಳ ಮುಖ್ಯವಾದ್ದು ಆಸನ. ಅದು ಯಾರು ರೆಗ್ಯುಲರ್ ಆಗಿ ಮಾಡ್ತಾರೋ ಅದರಿಂದ ನೀ ಆರ್ಥರೈಟಿಸ್ ಅನ್ನೋದು ಸ್ಲೋ ಆಗೋ ಪ್ರಾಸೆಸ್ ಸಾಧ್ಯ, ಭಾಳ ಈಸಿಯಾಗಿ. ಯೋಗ ಅನ್ನೋದು ಮನಸ್ಸಿನ ಮತ್ತು ದೇಹದ ಬಾಡಿ ರೆಜ್ಯುನೇಷನ್ಗೆ ಭಾಳ ಮುಖ್ಯವಾಗಿದೆ. ಅದು ಹೆಲ್ತ್ ಜೊತೆಗೆ ಎಷ್ಟು ಅಸೋಸಿಯೇಟ್ ಆಗಿದೆ ಅನ್ನೋದು ಆ್ಯಸ್ ಆ್ಯಂಡ್ ಏಜಿಂಗ್ ಮೋರ್ ಆ್ಯಂಡ್ ಮೋರ್ ಅದು ನಾಲೆಜ್ ಜಾಸ್ತಿ ಬರ್ತಾ ಇದೆ. ನಮ್ಮ ಹಿರಿಯರು ಕೊಟ್ಟಂಥ ಅತಿ ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಷನ್ ನಮ್ಮದರಲ್ಲಿ ನಾವು ಮಿಸ್ ಆಗಿದೆ ಅಂದರೆ ಯೋಗ. ಬಟ್ ಅದು ಈಗ ನಮ್ಮ ಪ್ರಧಾನಮಂತ್ರಿಗಳು ಇಡೀ ವಿಶ್ವಕ್ಕೆ ಅದನ್ನು ಹೇಳಿಕೊಟ್ಟಂಗೆ, ವಿಶ್ವಗುರು ಆದಂಗೆ ನಮ್ಮ ಶಾಸಕರು ಹೇಳಿದಾಗ ಭಾಳ ಹೆಮ್ಮೆ ಆಯಿತು. ಸೊ ದಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ರೆಗ್ಯುಲರ್ ಇನ್ಫಾರ್ಮೇಷನ್ ಆ್ಯಂಡ್ ಯುವರ್ ಹೆಲ್ತ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್. ಇದು ಆರ್ಗನೈಸ್ ಮಾಡಿದ್ದಕ್ಕೆ ಎಲ್ಲರಿಗೂ ಸ್ವಲ್ಪ ಅವೇರ್ನೆಸ್ ಬಂದು ಎಷ್ಟೋ ಜನ ರೆಗ್ಯುಲರ್ ಯೋಗ ಮಾಡೋದು ಇಲ್ಲ, ನಾವೇನ ಮಾಡೋದಿಲ್ಲ ಇನ್ಫ್ಯಾಕ್ಟ್ ರೆಗ್ಯುಲರಾಗಿ. ಸೊ ಐ ಥಿಂಕ್ ಇಟ್ಸ್ ವೆರಿ ಗುಡ್. ನಾನು ಗೊತ್ತು, ನಾನು ರೆಗ್ಯುಲರ್ ಮೊದಲೆಲ್ಲ ಯೋಗ ಮಾಡ್ತಾಯಿದ್ದೆ. ಡೇ ಟೈಮ್ ಮಾಡಿದ್ರೆ ಚೆನ್ನಾಗಿ ದಿನ ಪೂರ್ತಿ ಎನರ್ಜಿ ಇರುತ್ತೆ, ರಾತ್ರಿ ಹೊತ್ತು ಮಾಡಿದ್ರೆ ಚೆನ್ನಾಗಿ ನಿದ್ರೆ ಬರುತ್ತೆ. ಸೊ anyway, thank you very much for spreading this awareness. ತುಂಬ ಮಕ್ಕಳು ಬಂದಿದ್ರು, ನಾನು ತುಂಬ ಸಂತೋಷ ನೋಡೋಕ್ಕೆ. ಬಿಕಾಸ್ ಯಂಗ್ ಮೈಂಡ್ಸ್ ಶುರು ಮಾಡಿದ್ರೆ ಇಟ್ ಇಸ್ ಅ ಗುಡ್ ಪ್ರಾಕ್ಟಿಸ್ ಫಾರ್ ಎವ್ರಿಬಡಿ ಟುಗೆದರ್. ಥ್ಯಾಂಕ್ ಯು ವೆರಿ ಮಚ್. On this International Yoga Day, this global meditation should lead to Vishwa Shanti. Vishwa Shanti, Vishwa Shanti. समस्त लोकाः सुखिनो भवन्तु, सर्वे जनाः सुखिनो भवन्तु, समस्त जीवो सुखिनो भवन्तु, and that is our prayer on this International Yoga Day. Thank you. ನಾವು ಶಾರೀರಿಕ ವ್ಯಾಯಾಮ ಮಾಡಿದಾಗ ಶರೀರ ನಮ್ಮದು ವೆಯ್ಟ್ ಕಡಿಮೆ ಆಗುತ್ತೆ. ಅದೇ ರೀತಿ ನಾವು ಮಾನಸಿಕ ಯೋಗ ಪರಮಾತ್ಮನ ಜೊತೆಯಲ್ಲಿ ನಮ್ಮ ಬುದ್ಧಿ ಯೋಗವನ್ನು ಇಟ್ಟಾಗ ನಮ್ಮ ಮನಸ್ಸಿನ ಭಾರ ಎಲ್ಲ
ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಮೊದಲು ಹೇಳ್ತಾ ಇದ್ರು ಆರೋಗ್ಯ ಐಶ್ವರ್ಯ ಇದ್ದರೆ ಸಂತೋಷ ಇದ್ದೇ ಇರುತ್ತೆ ಅಂತ. ಆದರೆ ಇವತ್ತಿನ ದಿನ ಆ ಸಂತೋಷ ಅನ್ನೋದು ಆರೋಗ್ಯ ಐಶ್ವರ್ಯ ಇದ್ರೂ ಇಲ್ಲ. ಅದಕ್ಕೆ ಬೇಕಾಗಿದೆ ಪರಮಾತ್ಮನ ಒಂದು ಸ್ಮೃತಿ, ಮನಸ್ಸನ್ನ ಪರಮಾತ್ಮನ ಮೇಲೆ ಇರುವಂಥದ್ದು. ಇದಕ್ಕೆ ಹೇಳ್ತಾರೆ ಮನ ಭವ ಅಂತ. ಸೊ ಅದನ್ನು ನಾವು ಒಂದು ದಿನದ ಪ್ರಾಕ್ಟೀಸಿಂದ ಬರುವಂಥದ್ದಲ್ಲ. ನಾವು ನಿತ್ಯ ಜೀವನದಲ್ಲಿ ಆಹಾರ ಎಷ್ಟು ಮುಖ್ಯನೋ ಅದೇ ರೀತಿ ಮನಸ್ಸಿನ ವ್ಯಾಯಾಮ, ಶಾರೀರಿಕ ವ್ಯಾಯಾಮ ಇವೆಲ್ಲ ಬಹಳ ಅವಶ್ಯವಾಗಿದೆ. ಸೊ ಸಮಯದ ಬಹಳ ಅಭಾವ ಇದೆ. ಸೊ